ದರ್ಶನ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ಇವತ್ತು ಬಿಗ್ ಡೇ ಆಗಿತ್ತು. ಯಾಕೆಂತಂದ್ರೆ ಇದೇ ತಿಂಗಳ 11ನೇ ತಾರೀಕು ದರ್ಶನ್ ಪರ ವಕೀಲರು ಹಸ್ಮತ್ ಶಾ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ಏನಿತ್ತು ಅಂತಂದ್ರೆ, ಈ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಆತ ಪರಿಗಣಿಸಬೇಕು ಅಂತ ಏನೋ ಅರ್ಜಿ ಸಲ್ಲಿಸಿದ. ಅದಾದ್ಮೇಲೆ ಕೋರ್ಟ್ ಅದಕ್ಕೆ ಒಂದಷ್ಟು ಮಟ್ಟಕ್ಕೆ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆ ಸಂದರ್ಭದಲ್ಲಿ ಈ ವಿಚಾರಣೆ ನಡೆಯುತ್ತಲ್ಲ, ನಾರ್ಮಲಿ ನಡೆಯೋದು ಈಗ ವಿಡಿಯೋ ಕಾಲ್ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಆದರೆ ಹಸ್ಮತ್ ಶಾ ಅವರು ದರ್ಶನ್ ಪರ ವಕೀಲರು ಒಂದು ಮನವಿಯನ್ನು ಮಾಡಿದ್ರು. ಏನು ಅಂತಂದರೆ, ಸ್ವತಃ ದರ್ಶನ್ ಅವರೇ ಬರಬೇಕು ಕೋರ್ಟ್ಗೆ ಅಂತ. ಈ ಬಗ್ಗೆ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ಅದನ್ನು ನೋಡಿಲ್ಲ ಅಂತಂದರೆ ಕ್ವಿಕ್ಕಾಗಿ ಅದನ್ನೊಂದು ರೀಕಾಲ್ ಮಾಡಿಬಿಡ್ತೀನಿ ಏನಾಗಿತ್ತು ಅವತ್ತು ಅಂತ. ಅದಾದಮೇಲೆ ಇವತ್ತು ಕೋರ್ಟಲ್ಲಿ ಏನಾಯಿತು, ದರ್ಶನ್ ಅವರಿಗೆ ದೊಡ್ಡ ಹಿನ್ನಡೆ ಆಗಿದೆ. ಎರಡೆರಡು ರೀತಿಯಲ್ಲಿ ಹಿನ್ನಡೆ, ಅದು ಕೂಡ ಹೇಳ್ತೀನಿ ಯಾಕೆ ಅಂತ. ಒಂದು ಈ ವಿಚಾರವಾಗಿ, ಇನ್ನೊಂದು ಪ್ರದೋಷ್ ವಿಚಾರವಾಗಿ. ನಾಳೆ ಒಂದು ದೊಡ್ಡ ಏನು ಎಕ್ಸ್ಪೆಕ್ಟೇಷನ್ ಇದೆ, ನಾಳೆ ಏನೇನು ಆಗ್ಬೋದು, ಅದು ದರ್ಶನ್ ಅವರಿಗೆ ಆತಂಕಕಾರಿ ಕೂಡ ಆಗಬಹುದು. ಸೊ ಮೊದಲಿಗೆ ನಾವು ಮಾತನಾಡೋಣ ಇದ್ರ ವಿಚಾರವಾಗಿ. ಅವತ್ತೇನಾಗಿತ್ತು ಅಂತಂದರೆ, ಮತ್ತೆ ಅದನ್ನು ರೀಕಾಲ್ ಮಾಡೋದಾದರೆ, ಅವ್ರು ಹೇಳ್ತಾರೆ ದರ್ಶನ್ ಅವರು ಫಿಸಿಕಲಿ ಬಂದು ಕೋರ್ಟ್ನಲ್ಲಿ ಅಪಿಯರ್ ಆಗಬೇಕು. ಆಗ ನಿಮಗೆ ಏನು ಇಲ್ಲಿ ಮಾಫಿ ಸಾಕ್ಷಿ ಅಂತ ಹೇಳ್ತಿರುವಂಥ ವ್ಯಕ್ತಿ ದರ್ಶನ್ ಅವರು ಕೂಡ ಇದ್ದರೆ, ಅಲ್ಲಿ ನೇರವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಪ್ರಶ್ನೆಗಳನ್ನು ಆನ್ ಸ್ಪಾಟ್ ಏನೇನು ಬರುತ್ತೆ ಅದೆಲ್ಲವೂ ಕೂಡ ಕೇಳೋದಕ್ಕೆ ಸರಿಯಾಗತ್ತೆ. ವಿಡಿಯೋ ಕಾನ್ಫರೆನ್ಸ್ ಅಂತಂದರೆ ಅಲ್ಲಿಂದ ಟ್ರಯಲ್ ಮಾತ್ರ ವೀಕ್ಷಣೆ ಮಾಡ್ಬೋದು. ವಕೀಲರಿಗೆ, ಕಕ್ಷಿದಾರರಿಗೆ ಎಲ್ರಿಗೂ ಕೂಡ ಸರಿಯಾದಂಥ ಒಂದು ಕಮ್ಯುನಿಕೇಷನ್ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಅವರೇ ಫಿಸಿಕಲಿ ಬರಬೇಕು ಅಂತ. ಸೊ ಅದಕ್ಕೆ SP ಪ್ರಸನ್ನ ಕುಮಾರ್ ಏನಿದ್ದಾರೆ ಪ್ರಾಸಿಕ್ಯೂಷನಿಂದ ಭಾಳ ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಆ ಥರ ಮಾಡೋಕ್ಕಾಗಲ್ಲ. ಯಾಕಂತಂದರೆ, ಫಸ್ಟ್ ಆಫ್ ಆಲ್ ದರ್ಶನ್ ಕೋರ್ಟ್ಗೆ ಬರುವಂಥ ಸಂದರ್ಭದಲ್ಲಿ ತುಂಬ ಕ್ರೌಡ್ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ಉಸಿರಾಡೋಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ಬೇರೆ ಭಾಳಷ್ಟು ಕೇಸ್ಗಳು ನಡೀತಾ ಇರುತ್ತೆ ಕೋರ್ಟ್ನಲ್ಲಿ, ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಬೇರೆ ಬೇರೆ ಕೇಸ್ಗಳನ್ನು ಫೇಸ್ ಮಾಡೋಕ್ಕೆ ಬಂದಂಥವ್ರು, ಆ ಲಾಯರ್ಗಳು, ಕಕ್ಷಿದಾರರು ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಪೊಲೀಸರ ಪ್ರೊಟೆಕ್ಷನ್ ಕೊಡೋದು ಕೂಡ ಸಮಸ್ಯೆ ಆಗುತ್ತೆ ಅಂತ. ಆಗ ಹಸ್ಮತ್ ಶಾ ಅವ್ರು ಹೇಳ್ತಾರೆ, ದರ್ಶನ್ ಪರ ವಕೀಲರು, ನೀವು ಪ್ರಾಸಿಕ್ಯೂಷನ್ ಅವರು ಅವ್ನ ಸೆಕ್ಯೂರಿಟಿಯನ್ನು ವ್ಯವಸ್ಥೆ ಮಾಡ್ಕೋಬೇಕು. ಇವರು ಫಿಸಿಕಲಾಗಿ ಬಂದ್ರೇ ಕರೆಕ್ಟಾಗಿ ಒಂದು ವಿಚಾರಣೆ ನಡೆಯೋದು ಅಂತ ಹೇಳ್ತಾರೆ. ಆಗ ಪ್ರಸನ್ನ ಕುಮಾರ್ ಸರ್ ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ಈದ್ ಮಿಲಾದ್ ಇದೆ, ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಿರೋದ್ರಿಂದ ಅವರು ಅವನ ಪ್ರೊಟೆಕ್ಷನ್, ಅವನ ಕೆಲಸಗಳಿಗೆಲ್ಲ ಹೋಗಿರ್ತಾರೆ, ಡ್ಯೂಟಿಗೆ ಅವ್ರನ್ನ ಹಾಕಿರ್ತಾರೆ. ಆ ಟೈಮಲ್ಲಿ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ ಸೆಲೆಬ್ರಿಟಿಯನ್ನು ಕೋರ್ಟ್ಗೆ, ಅದರಲ್ಲೂ ದರ್ಶನ್ ಅಂತ ಸೆಲೆಬ್ರಿಟಿಯನ್ನು ಕೋರ್ಟ್ಗೆ ಕರ್ಕೊಂಡು ಬಂದಾಗ ಇಡೀ ಕೋರ್ಟ್ನಲ್ಲಿ ಒಂಥರ ಜಾಮ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ದರ್ಶನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಫಿಸಿಕಲಿ ಇಲ್ಲಿ ಕರೆಸಬಾರದು ಅಂತ, ಅಪಿಯರ್ ಆಗೋಕ್ಕೆ. ಟೆಕ್ನಾಲಜಿ ತುಂಬ ಬೆಳೆದಿದೆ. ಸುಪ್ರೀಂ ಕೋರ್ಟೇ ಹೇಳಿದೆ, ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಏನಿದೆ ಅಥವಾ ಟೆಕ್ನಾಲಜಿನ ಬಳಸ್ಕೊಂಡು ಬೇಗ ಕ್ಲಿಯರ್ ಮಾಡಬೇಕು. ಯಾಕಂದರೆ ಟ್ರಯಲ್ ಬೇಗ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, 1 ವರ್ಷದಲ್ಲಿ ಮುಗಿಸ್ಬೇಕು ಅಂತ. ಸೊ ಆ ರೀಸನ್ಗೆ SP ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಿರೋಧಿಸ್ತಾರೆ. ನಂತರ ಹಸ್ಮತ್ ಶಾ ಅವರು ಮತ್ತೊಂದಷ್ಟು ವಾದ ಪ್ರತಿವಾದ ಮುಂದುವರಿಯುತ್ತೆ. ಫೈನಲಿ ಕೋರ್ಟ್ 17ನೇ ತಾರೀಕು ಅಂದರೆ ಇವತ್ತು ಸೋಮವಾರಕ್ಕೆ ಆದೇಶವನ್ನು ಕಾಯ್ದಿರಿಸುತ್ತೆ. ಇವತ್ತು ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು, ದರ್ಶನ್ ಅವರಿಗೆ ನೇರವಾಗಿ ಫಿಸಿಕಲಿ ಅಪಿಯರ್ ಆಗೋದಕ್ಕೆ. ಅಂದರೆ ಅವರೇ ಕೋರ್ಟ್ಗೆ ಬಂದು ವಾದ ವಿವಾದ ಏನು ನಡೆಯುತ್ತಲ್ಲ, ಒಂದು ಪಾಟಿ ಸವಾಲು, ಇದೆಲ್ಲವನ್ನು ಕೂಡ ಎದುರಿಸ್ಬೋದು ಅಂತ. ಬಟ್ ಅದಕ್ಕೆ ಇವತ್ತು ಅವಕಾಶ ಸಿಕ್ಕಿಲ್ಲ. ಆ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗಿದೆ. ಅಲ್ಲಿಗೆ ಬ್ಯಾಕ್ ಟು ಬ್ಯಾಕ್ ರಿಜೆಕ್ಷನ್ಗಳು. ನಿಮಗೆ ನೆನಪಿರಲಿ, ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಲ್ಲಿ ಪ್ರಶ್ನೆ ಮಾಡಲಾಗಿತ್ತು, ಆಕ್ಷೇಪಣೆ ಸಲ್ಲಿಸಲಾಗಿತ್ತು. ಅಂದರೆ ಆರೋಪಿಯ ಒಪಿನಿಯನನ್ನು ಕೂಡ ಕೇಳಬೇಕು ಅಂತ ದರ್ಶನ್ ಅವರ ಪರ ವಕೀಲರು ಅಲ್ಲೊಂದು ಅರ್ಜಿ ಸಲ್ಲಿಸಿದ್ರು ಸೆಷನ್ಸ್ ಕೋರ್ಟ್ನಲ್ಲಿ, ಈ ಒಂದು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಆಗ ಸೆಷನ್ಸ್ ಕೋರ್ಟ್ ಕೂಡ ಹೇಳಿತ್ತು, ಒಬ್ಬ ಮಾಫಿ ಸಾಕ್ಷಿಯಾಗಿ ಬರ್ತಾನೆ ಅಂತಂದರೆ ಸಹ ಆರೋಪಿಗಳು ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಅಥವಾ ಅವರೇನು ಒಪಿನಿಯನ್ ತಗೊಳ್ಬೇಕು ಅಂತೇನು ಅಗತ್ಯ ಇಲ್ಲ ಅಂತ. ಅದನ್ನು ಹೈಕೋರ್ಟ್ ಕೂಡ ಹಾಕಿದ್ರು. ಹೈಕೋರ್ಟ್ನಲ್ಲೂ ಕೂಡ ನ್ಯಾಯಾಧೀಶರಾದಂಥ ನಾಗಪ್ರಸನ್ನ ಸರ್ ಏನಿದ್ದಾರೆ, ಅವರ ಒಂದು ನೇತೃತ್ವದ ಪೀಠದಲ್ಲಿ ಅಲ್ಲೂ ಕೂಡ ರಿಜೆಕ್ಷನ್ ಆಯಿತು. ಸೊ ಅಲ್ಲಿಗೆ ಬ್ಯಾಕ್ ಟು ಬ್ಯಾಕ್ 3 ಅರ್ಜಿಗಳು, 3 ಕಡೆ ದರ್ಶನ್ ಅವರಿಗೆ ಹಿನ್ನಡೆ ಆಗಿದೆ. ಇವತ್ತೂ ಕೂಡ ಆಗಿದೆ. ಫಿಸಿಕಲಿ ಸದ್ಯಕ್ಕೆ ದರ್ಶನ್ ಅವರು ಅಲ್ಲಿ ಬಂದು ಅಪಿಯರ್ ಆಗೋ ಹಾಗಿಲ್ಲ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ದರ್ಶನ್ ಅವರು ಅಲ್ಲಿ ಬಂದಾಗ, ಪ್ರದೋಷ್ ಕೂಡ ಅಲ್ಲಿ ಬಂದಿದ್ದಾಗ ಅವ್ನ ಇಂಪ್ಯಾಕ್ಟ್ ಬೇರೆ ರೀತಿಯಾಗಿರುತ್ತೆ. ಮಾಡುವಂಥ ಮಾತು, ಆ ಕಾನ್ಫಿಡೆನ್ಸ್, ಸತ್ಯನೇ ಹೇಳ್ತಾರ ಅಥವಾ ಹೇಗೆ. ಯಾಕಂದರೆ ಯಾರೊಬ್ಬ ವ್ಯಕ್ತಿ ನಾವು ಈ ಥರ ಒಂದು ಯಾರ ಮೇಲಾದರೂ ಆರೋಪ ಮಾಡಬೇಕಾದ್ರೆ ಅವರೇ ಮುಂದೆ ನಿಂತಿರಬೇಕಾದ್ರೆ, ಜೊತೆಗೆ ವಕೀಲರಿಗೂ ಕೂಡ, ಬರೀ ಪ್ರದೋಷ್ ಆ್ಯಂಗಲಿಂದ ಅಲ್ಲ, ವಕೀಲರಿಗೂ ಕೂಡ ಪ್ರಶ್ನೆ ಮಾಡೋಕ್ಕೆ ಈಸಿ ಆಗುತ್ತೆ. ಅಲ್ಲಲ್ಲಿ ಆನ್ ಸ್ಪಾಟ್ ಹೌದಾ ಏನು ಅನ್ನೋದ್ರ ಬಗ್ಗೆ, ಆತ ಏನೇನು ವಿಷಯ ಹೇಳ್ತಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರಕ್ಕೆ ಬರ್ತೀನಿ, ಅದು ಪ್ರದೋಷ್ ವಿಚಾರ. ಪ್ರದೋಷ್ ಈಗಾಗಲೇ ಅರ್ಜಿ ಸಲ್ಲಿಸಿ ಒಂದಷ್ಟು ದಿನ ಹೋಲ್ಡ್ ಮಾಡಲಾಗಿತ್ತು. ಅಂದರೆ ಆಕ್ಷೇಪಣೆ ಸಲ್ಲಿಸಿದ್ರು, ಹೇಳಿಕೆಯನ್ನು ಪಡಿಬಾರದು ಅಂತ. ಇವತ್ತು ಆಲ್ರೆಡಿ ರಿಜೆಕ್ಷನ್ ಆಗಿರೋದ್ರಿಂದ ಫಿಸಿಕಲಿ ದರ್ಶನ್ ಅವ್ರು ಬರೋ ವಿಚಾರ ರಿಜೆಕ್ಷನ್ ಆಗಿದೆ. ಸೊ ಹಾಗಾಗಿ ಪ್ರದೋಷ್ಗಿದ್ದಂಥ ಅಡ್ಡಿ, ಇಲ್ಲಿವರೆಗೆ ಆತನನ್ನು ವಿಚಾರಣೆಗೆ ಒಳಪಡಿಸೋ ಹಾಗಿಲ್ಲ ಅನ್ನೋದಿತ್ತು. ಅದಕ್ಕೀಗ ಕ್ಲಿಯರೆನ್ಸ್ ಸಿಕ್ಕಾಗಿದೆ. ಹಾಗಾಗಿ ಈಗ ಪ್ರದೋಷ್ ಈ ರೇಣುಕಾಸ್ವಾಮಿ ಕೇಸ್ನಲ್ಲಿ ಬೆಂಗಳೂರಿನ 59ನೇ CCH ಒಂದು ನ್ಯಾಯಾಲಯ ಏನಿದೆ ಅರ್ಜಿ ಸಲ್ಲಿಸಿರೋದು ಪ್ರಮುಖ ಬೆಳವಣಿಗೆ. ಮಾಫಿ ಸಾಕ್ಷಿ ಆಗುವಂತೆ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಪ್ರದೋಷ್ ತಮ್ಮ ಬಳಿ ಇರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಇದೀಗ ಅದೇ ಅಂಶಗಳನ್ನು ಅವರು ಜಡ್ಜ್ ಮುಂದೆ ಹೇಳಬೇಕಾಗುತ್ತೆ.
ಯಾಕೆ ಅಪ್ರೂವರ್ ಆಗ್ತಾ ಇರೋದು, ಅದಕ್ಕೆ ಬೇಕಾದಂಥ ಪೂರಕವಾದಂಥ ಸಾಕ್ಷ್ಯಗಳೇನಿದೆ, ಈತನ ಪಾತ್ರ ಏನು, ಬೇರೆಯವ್ರು ಏನು ಮಾಡ್ತಾಯಿದ್ರು, ಇದೆಲ್ಲವೂ ಕೂಡ ಜಡ್ಜ್ ಮುಂದೆ ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಅದು ಕೂಡ ವಿಡಿಯೋ ಕಾನ್ಫರೆನ್ಸಲ್ಲೇ ನಡೆಯುತ್ತೆ. ಆಗ ಅದನ್ನು ದಾಖಲಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಸೊ ಏನೇನು ಈತನ ಪಾತ್ರ, ಉಳಿದವರ ಪಾತ್ರ ಏಕೆ, ಆತ ಯಾಕಲ್ಲಿ ಟ್ರ್ಯಾಪ್ ಆಗಿದ್ದ, ಉಳಿದವ್ರು ಏನೇನು ಮಾಡಿದ್ರು, ಇದೆಲ್ಲದರ ಬಗ್ಗೆ ಕೂಡ ಆತ ಅರ್ಜಿಲಿ ಆಲ್ರೆಡಿ ಈಗ ಮೆನ್ಷನ್ ಮಾಡಿದ್ದಾನೆ. ಸೊ ಅರ್ಜಿಲೆಲ್ಲ ಡೀಟೇಲ್ ಇದೆ, 11 ಪುಟಗಳ ಅರ್ಜಿ. ಆದರೆ ಕೋರ್ಟ್ ಮುಂದೆ ಅದನ್ನು ಮತ್ತೆ ಪಾಟಿ ಸವಾಲ್ಗೆ ಎದುರಾಗಬೇಕಾಗತ್ತೆ. ದರ್ಶನ್ ಪರ ವಕೀಲರು, ಉಳಿದಂಥ ಆರೋಪಿಗಳ ವಕೀಲರಿದ್ದರೆ ಅವರು ಕೂಡ ಬಂದು ಕ್ವಶನ್ ಮಾಡ್ತಾರೆ. ಭಾಳ ಮುಖ್ಯವಾಗಿ ಇಲ್ಲಿ ಹಸ್ಮತ್ ಶಾ ಅವರು ಹೈಕೋರ್ಟಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಿದರು. ಈತ ಇಷ್ಟು ವರ್ಷ, 2.5 ವರ್ಷಗಳ ಸುಮ್ಮನೆ ಕಾಲ, ಆಲ್ಮೋಸ್ಟ್ 2 ಇಯರ್ಸ್ ಸುಮ್ಮನೆ ಇದ್ದು ಈಗ ಅಪ್ರೂವರ್ ಆಗ್ತಿರೋದು ಕೂಡ ಒಂದಷ್ಟು ಸಂಶಯಕ್ಕೆ ಕಾರಣವಾಗ್ತಿದೆ. ಯಾರಾದರೂ ಆತನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದಾರಾ, ಒತ್ತಡ ಹಾಕಿ ಈ ಥರ ಮಾಡಿಸ್ತಾ ಇದ್ದಾರಾ ಅಂತ. ಸೊ ಈ ಥರ ಒಂದಷ್ಟು ಪ್ರಶ್ನೆಗಳನ್ನು ಅವ್ರು ಕೇಳಿದರು. ಸೊ ಈಗ ನಾಳೆ ಪ್ರದೋಷ್ ಹೇಳಿಕೆ ದಾಖಲಾಗುತ್ತೆ. ಅಂದರೆ ಮಂಗಳವಾರ, ನೀವು ಸೋಮವಾರ ಈ ವಿಡಿಯೋ ನೋಡ್ತಾ ಇದ್ದರೆ, ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಾಗಿ 14 ಪ್ರದೋಷ್ ಹೇಳಿಕೆಯನ್ನು ನ್ಯಾಯಾಲಯ ದಾಖಲಿಸುತ್ತೆ. ವಿಶೇಷ ಅಂತಂದರೆ ನಾನು ಆಗಲೇ ಹೇಳಿದೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಹೇಳಿಕೆ ದಾಖಲಾಗುವಂಥ ಸಾಧ್ಯತೆ ಬಹುತೇಕ ಇದೆ. ಸೊ ಹಾಗಾಗಿ ತಮ್ಮ ಅರ್ಜಿಯಲ್ಲಿ ಏನೇನಿದೆ ಅದೆಲ್ಲ ವಿಚಾರದ ಬಗ್ಗೆ ಕೂಡ ಅವ್ರು ಹೇಳಬೇಕೀಗ. ಅಂದರೆ ಮಾತಲ್ಲಿ, ಬಾಯಲ್ಲಿ ಹೇಳಬೇಕೀಗ, ಮೌಖಿಕವಾಗಿ ಅದೆಲ್ಲವನ್ನು ಕೂಡ ದಾಖಲು ಮಾಡ್ಕೋತಾರೆ. ಹಾಗೆ ಪ್ರದೋಷ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿಕೆಯಲ್ಲಿ ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ, ಯಾರ ಮೇಲೆ ಆರೋಪ ಮಾಡ್ತಾರೆ, ಅರ್ಜಿಲಿರೋ ಒಂದಷ್ಟು ಅಂಶಗಳು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ನೇರವಾಗಿ ಹೇಳುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಹೇಳಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ SP ಪ್ರಸನ್ನಕುಮಾರ್ ಕೂಡ ಹೇಳಿದ್ರು, ಸರ್ ಕೂಡ ಅಲ್ಲಿ ಏನು ಅಂತಂದರೆ, ಆತ ಅರ್ಜಿ ಹಾಕಿದ ಕೂಡಲೇ ಆತನನ್ನು ಮಾಫಿ ಅಂತ ಪರಿಗಣಿಸೋಕೆ ಸಾಧ್ಯ ಇಲ್ಲ. ಮಾಫಿ ಸಾಕ್ಷಿ ಅಂತ ಬರೀ ಒಂದು ಅಪ್ಲಿಕೇಶನ್ ಹಾಕ್ತಾ ಅಂತ ಆತನ ಸ್ಟೇಟ್ಮೆಂಟನ್ನು ದಾಖಲಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಏನಿತ್ತು, ಆತ ಹೇಳೋದಕ್ಕೊಂದು ಪ್ರೂಫ್ ಬೇಕಲ್ಲ. ಈ ಥರ ಇತ್ತು, ಇವ್ರ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ರು, ನಾನು ವೀಡಿಯೋ ತೆಗ್ದಿದ್ದು ನೋಡಿದ್ದೀನಿ, ಇದಕ್ಕೆ ಹೊಡೆದ್ರು ಅಂದರೆ ಅಲ್ಲೊಂದು ನೈಲಾನ್ ಹಗ್ಗನೋ ಅಥವಾ ಏನೋ ಕರೆಂಟ್ ಶಾಕ್ ಕೊಟ್ಟರು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಆ ಥರದ್ದು ಏನಾದರೂ ಇದ್ದರೆ ಅದು ಹೌದಾ. ಸೊ ಆತ ಹೇಳೋದಕ್ಕೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿರುವಂಥ ಒಂದಷ್ಟು ಸಾಕ್ಷಿಗಳು ಏನೇನು ಕಲೆಕ್ಟ್ ಮಾಡಿದರು ಪೊಲೀಸರು, ಅದಕ್ಕೆ ಕನೆಕ್ಟ್ ಆಗಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಕೋರ್ಟ್ ಕೇಳುತ್ತೆ. ಜೊತೆಗೆ ಇದರಲ್ಲಿ ಏನಾದರೂ ಮಿಸ್ ಹೊಡಿತಾ ಇದ್ದರೆ, ಜೊತೆಗೆ ಆ ಥರ ಸ್ಟಾರ್ಟಿಂಗಲ್ಲಿ ಒಂದು ಸ್ಟೇಟ್ಮೆಂಟನ್ನು ತೊಗೊಂಡಿರ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ ಆ ಸ್ಟೇಟ್ಮೆಂಟ್ ಇದೆಲ್ಲವನ್ನು ಕೂಡ ಟ್ಯಾಲಿ ಮಾಡಲಾಗುತ್ತೆ. ಜೊತೆನೇ ಆತನ ಹಾವಭಾವ, ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ಕೂಡ ಗಮನಕ್ಕೆ ಬರುತ್ತೆ. ಸೊ ಕೋರ್ಟ್ ಕೂಡ ಕೂಡಲೇ ಯಾರೊಬ್ಬರು ಮಾಫಿ ಸಾಕ್ಷಿ ಆದರೂ ಅಂದ ಕೂಡಲೇ ಅದನ್ನು ಅಕ್ಸೆಪ್ಟ್ ಮಾಡಲ್ಲ, ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಸೊ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ, ಒಂದಷ್ಟು ವಿಚಾರಗಳನ್ನು ತಾಳೆ ಹಾಕ್ತಾರೆ, ಇದೆಲ್ಲವೂ ಕೂಡ ಬರುತ್ತೆ. ಅದಾದಮೇಲೆ ಈತನಿಗೆ ಅಪ್ರೂವರ್ ಅಂತ ಈತನ ಕನ್ಸಿಡರ್ ಮಾಡಬೇಕಾ, ಮಾಫಿ ಕೊಡಬೇಕಾ ಅಂತ. ಸೊ ಆಗಲೂ ಕೂಡ ಪ್ರಶ್ನೆ ಮಾಡ್ಬೋದು ಅಂತ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಹೇಳ್ತಾ ಇದ್ರು. ನೀವು ಯಾವಾಗ ಗ್ರ್ಯಾಂಟ್ ಮಾಡಿಬಿಡ್ತಾರೆ ಮಾಫಿ ಆತನಿಗೆ, ನಿಮ್ಗೆ ಮಾಫಿ ಕೊಡ್ಬೋದಪ್ಪ ಅಂತ, ಆವಾಗ ನೀವು ಪ್ರಶ್ನೆ ಮಾಡ್ಬೋದು ಸಹ ಆರೋಪಿಗಳು ಅಂತ. ಅಲ್ಲಿವರೆಗೆ ಇನ್ನು ಕೋರ್ಟ್ ಕಡೆಯಿಂದ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದು ಮಾತ್ರ ಆಗಿದೆ. ಆದರೆ ಆತನನ್ನು ಮಾಫಿ ಮಾಡಬಹುದಾ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ, ಅದು ಕೋರ್ಟ್ ಕಡೆಯಿಂದ ಬರುತ್ತೆ. ಸೊ ಇದು ಈಗ ನಾಳೆ ಪ್ರದೋಷ್ ಏನೇನು ಹೇಳ್ತಾನೆ ಅದು ಕೋರ್ಟಿಗೆ ಕನ್ವಿನ್ಸ್ ಆದರೆ ದರ್ಶನ್ ಅವ್ರಿಗೆ ಇದಾಗ್ಬೋದು. ಇಲ್ಲ ಕನ್ವಿನ್ಸ್ ಆಗದೆ ಹೋದರೆ, ಏನೋ ಈತ ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಅನಿಸಿದ್ರೆ ಬಹುಶಃ ಆಗ ದರ್ಶನ್ ಅವರಿಗೆ ರಿಲೀಫ್ ಆಗ್ಬೋದು. ಸೊ ಆ ಥರದೊಂದು ಚಾನ್ಸಸ್ ಇದೆ. ಬಟ್ ಅಲ್ಲೂ ಕೂಡ ಸಾಕಷ್ಟು ಪ್ರೊಸೀಜರ್ ಇದೆ, ಕೂಡಲೇ ಆಗುವಂಥ ಇದೆಲ್ಲ ಅಲ್ಲ ಅದು. ಬಟ್ ಟ್ರಯಲ್ ಬೇಗ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಸೊ ಆದಷ್ಟು ಬೇಗ ಟ್ರಯಲ್ ಮುಗಿಸಿ ಅಪರಾಧಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಒಂದು ಅಂತಿಮ ಕನ್ಕ್ಲೂಷನ್ಗೆ ಬರಬೇಕು ಅಂತ. ಯಾಕಂದರೆ ತುಂಬ ಸ್ಟ್ರೆಚ್ ಆಗ್ತಾ ಇದೆ ವಿಚಾರ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಇವತ್ತು ಇಷ್ಟ ಆಗಿದೆ ಕೋರ್ಟ್ನಲ್ಲಿ. ಒಂದು, ದರ್ಶನ್ ಅವ್ರಿಗೆ ಹಿನ್ನಡೆ ಆಗಿದೆ, ಅವ್ರು ಫಿಸಿಕಲಿ ಬರೋ ಹಾಗಿಲ್ಲ. ಪ್ರದೋಷ್ ವಿಚಾರವಾಗಿ ನಾಳೆ ಹೇಳಿಕೆ ದಾಖಲಾಗುತ್ತೆ. ಟುಮಾರೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ, ಸಿಂಪಲ್ಲಾಗಿ ಏನೇನಾಯಿತು ಅಂತ. ನಮಸ್ಕಾರ.